ಸನಿ ಸಾರೆ ರೇ 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 ಗ ರೇ ಸನಿ ಸನಿ ಸಾರೆ ಸನಿ ಸಾರೆ ಸನಿ ಸಾರೆ ಸನಿ ಮಿತವಾ ಕಣ್ಣು ಹೊಡಿಯಾಕ ಮೊನ್ನೆ ಕಲಿತಾನಿ ನೀನ ಹೇಳಲೆ ಮಗನ ನಿನ್ನ ನೋಡಿ ಸುಮ್ಮನೆ ಹೆಂಗಿರ್ಲಿ ನಿನ್ನ ನೋಡಿ ಸುಮ್ಮನೆ ಹೆಂಗಿರ್ಲಿ ಎಲ್ಲ ಕಡಿಯಾಕ ನಿನ್ನೆ ಕಲಿತಾನಿ ಗಲ್ಲ ಚಾಚಲ ಮಗನ ನಿನ್ನ ನೋಡಿ ಸುಮ್ಮನೆ ಹೆಂಗಿರ್ಲಿ ನಿನ್ನ ನೋಡಿ ಸುಮ್ಮನೆ ಹೆಂಗಿರ್ಲಿ ಭಾಳ ಲವ್ ಮಾಡಿ ನೀ ಹೆಂಗರ ತಡಕಳ್ಳಿ ಹೇಳದ ನಾ ಹೆಂಗಿರ್ಲಿ ಅಗಸ್ತ್ಯ ಅವ್ರೆ ಸರಿಯಾಗಿ ಹಾಕಿ. ಅಂಬಿಕಾ ಮಕ್ಕಳು ಹಾಕಿಸ್ಕೋತಿದ್ದಾರೆ, ಎಂಜಾಯ್ ಮಾಡ್ತಾ ಇದ್ದಾರೆ. ನೀನು ಯಾಕೆ ಹಾಕಿಸ್ಕೋಬಾರ್ದು? ಹಾಕಿಸ್ಕೋ, ಫ್ರೀ ಆಗಿದ್ದಾರೆ ನೋಡವ್ರು. ಕಾವೇರಿ, ನಾವೆಲ್ಲರೂ ಮೆಹಂದಿ ಹಾಕ್ಸ್ಕೊತಾ ಇದ್ದೀವಿ. ಊಟದ ವ್ಯವಸ್ಥೆ ಕರೆಕ್ಟಾಗಿದೆಯಾ ಇಲ್ವಾ ಅಂತ ಒಂದ್ಸಲ ಹೋಗಿ ನೋಡ್ಕೊಂಡು ಬರ್ತೀಯಾ? ಸರಿ ಮೇಡಮ್. ಅದೆಲ್ಲ ಏನು ಬೇಡ, ಇಲ್ಲೇ ಇರು. ನಾನಾಗಲೇ ನಾಣಿನ ಕಳಿಸಿದ್ದೀನಿ. ಅಂಬಿಕಾ, ನೀನೇನು ಚಿಂತೆ ಮಾಡೋದು ಬೇಡ. ವ್ಯವಸ್ಥೆ ಎಲ್ಲ ಸರಿಯಾಗೇ ನಡೀತಾ ಇದೆ. ಕಾವೇರಿ, ನಿನಗೂ ಮೆಹಂದಿ ಹಚ್ಚಿಸ್ಕೋಬೇಕು ಅಂತ ಆಸೆ ಆಗ್ತಿದ್ಯಾ? ಪರವಾಗಿಲ್ಲ, ಕೂತ್ಕೋ. ಎಲ್ಲಿ? ಇಲ್ಲ. ಹೌದು, ಕೂತ್ಕೊಳ್ಳೋದಕ್ಕೆ ಜಾಗ ಬೇಕಲ್ವಪ್ಪ, ತೆಗಿಯೋದನ್ನ. ಏ ರವ್ಯಾ, ಬಾ ಕೂತ್ಕೋ. ಹಾಕಮ್ಮ ಇವಳಿಗೆ. ಅಗಸ್ತ್ಯ, ಸರಿಯಾಗಿ ಹಾಕಿ. ಏನಾಯ್ತು ಅಂಬಿಕಾ? ಯಾಕೋ ಥ್ರೋಟ್ ಡ್ರೈ ಆಗ್ತಿದೆ ಶಶಿ. ಕಾವೇರಿ, ಕುಡಿಯೋದಕ್ಕೆ ಸ್ವಲ್ಪ ನೀರು ತರ್ತೀಯಾ? ಹಾ ಮೇಡಮ್, ತರ್ತೀನಿ. ಅಗಸ್ತ್ಯ, ನೋಡಿದೇನಮ್ಮ, ಬೇಕು ಅಂತ ಹುಡುಕೊಂಡು ಕಾವೇರಿ ಏನಾದರೂ ಒಂದು ಕೆಲಸ ಹೇಳ್ತಾನೆ ಇರ್ತಾಳೆ. ಹೇಳಿ ಬಿಡು. ನೋಡ್ತಾ ಇರು, ಇನ್ನು ಸ್ವಲ್ಪ ಹೊತ್ತಲ್ಲಿ ಇವಳೆ ಸೊಸೆ ಹಿಂದೆ ಹೋಗ್ತಿರ್ತಾಳೆ. ಬಿಡೆ, ಚೆನ್ನಾಗಿ ಹಾಕಿದೆಯಲ್ಲ. ಹಾಕಕ್ಕೆ ಬರಲ್ಲ ಅಂತ ಹೇಳ್ತೀಯ? ನೋಡಿ, ಚೆನ್ನಾಗಿ ಹಾಕಿದ್ದಾನೆ. ಯಾಕೆ?
ಅತ್ತೆ ನೀವಾ? ಒಂದ್ ಕ್ಷಣ ಎಷ್ಟೊಂದು ಹೆದರ್ಕೊಂಡೆ ಗೊತ್ತಾ ನಾನು. ಆ ಪದ ನಿನ್ ಬಾಯಲ್ಲಿ ಕೇಳೋದಕ್ಕೆ ನನ್ಗೆ ಇರಿಟೇಟ್ ಆಗುತ್ತೆ ಅಂತ ಎಷ್ಟು ಸಲನೇ ಹೇಳ್ಬೇಕು? ಏನ್ ಮಾಡೋದಕ್ಕೆ ಹೊರಟಿದ್ಯಾ? ನೀರ್ ತಗೊಂಡ್ಬ ಅಂತ ನೀವೇ ಹೇಳಿದ್ರಲ್ಲ ಅತ್ತೆ, ತರ್ತಾ ಇದ್ದೆ. ನಾನು ಅದನ್ನೆಲ್ಲ ಕೇಳಿದ್ದು. ಯಾವತ್ತೂ ಇಲ್ದೇ ಇರೋಳು ಇವತ್ತೇನು ಇಷ್ಟೊಂದು ರೆಡಿ ಆಗಿದ್ಯಾ? ಇದೆಂತ ಪ್ರಶ್ನೆ ಅಂತ ಕೇಳ್ತಿದ್ದೀರಾ ಅತ್ತೆ? ನನ್ನ ಅದಕ್ಕೆ ಮದುವೆ ಅಂದಮೇಲೆ, ನಾನು ಈ ಮನೆ ಸೊಸೆ ಆದಮೇಲೆ ನಾನು ಇಷ್ಟು ತಯಾರಾಗಿಲ್ಲ ಅಂದರೆ ಹೇಗೆ ಹೇಳಿ? ಏಯ್, ಯಾರೇ ನಿನ್ನ ಅತ್ತಿಗೆ? ಹೆಲೋ ಟೀಚರ್, ಅನಿಕನ್ ಮದುವೆ ಮಾತ್ರ ಆಗ್ತಿಲ್ಲ, ನನ್ನ ಮಗ ಅಗಸ್ತ್ಯ ವೃಂದ ಅವ್ರ ಮದುವೆನೂ ಆಗ್ತಾ ಇದೆ. ನೆನಪಿದೆಯಾ? ಏನು ಹೇಳಿದ್ರು ಮಳ್ಳಿ ಥರ ತಲೆ ತೆಗೆಸ್ಕೊಂಡು ನಿಂತ್ಕೋತೀಯ. ಮನೆ ಬಿಟ್ಟು ಮಾತ್ರ ಹೋಗಲ್ಲ. ಅತ್ತೆ, ನಿಮ್ಗಾಗಲೇ ನಾನು ಸಾಕಷ್ಟು ಸರಿ ಹೇಳಿದ್ದೀನಿ, ನನ್ನ ಗಂಡ ಎಲ್ಲಿರ್ತಾರೋ ನಾನು ಅಲ್ಲೇ ಇರ್ತೀನಿ. ಏಯ್, ನಿನ್ನ ವೇದಾಂತ ಎಲ್ಲ ಇಲ್ಲಿಗೆ ನಿಲ್ಸೋ. ಚಾನ್ಸ್ ಸಿಕ್ಕಿದ್ರೆ ಸಾಕು ಸತಿ ಸಾವಿತ್ರಿ ಥರ ಬಿಲ್ಡಪ್ ಕೊಡೋದಕ್ಕೆ ಹೋಗ್ತಾಳೆ. ಇರೋ 3-4 ಹಳೆ ಸೀರೆ ಬಿಟ್ರೆ ನಿನ್ನ ಹತ್ರ ಯಾವುದು ಒಳ್ಳೆ ಸೀರೆ ಇಲ್ಲ. ಇಷ್ಟು ಒಳ್ಳೆ ಸೀರೆ ಎಲ್ಲಿಂದ ಬಂತು? ಅದು ಅತ್ತೆ. ಸ್ಟಾಪ್. ಮತ್ತೆ ನಿನ್ನ ಪುರಾಣಗಳನ್ನ ಶುರು ಮಾಡಬೇಡ. ನಿನಗೆ ಬರೋ ಸಂಬಳದಲ್ಲಿ ಮನೆಗೂ ಕೊಟ್ಟು ಶಾಲೆಗೂ ಕೊಟ್ಟು ಇದೆಲ್ಲ ಆಗತ್ತಾ? ಚಾನ್ಸೇ ಇಲ್ಲ. ಇದೆಲ್ಲ ನಿನ್ನ ಜಾಯಮಾನದಲ್ಲೇ ಇಲ್ಲ ಬಿಡು. ಗಟ್ಟಿ ಚರ್ಮ ಕಣೆ ನಿಂದು. ಏನು ಹೇಳಿದ್ರು ಏನೂ ಆಗಿಲ್ಲ ಅನ್ನೋ ಹಾಗೆ ನಿಂತಿರ್ತೀಯಲ್ಲ. ಅತ್ತೆ, ಈಗಾಗಲೇ ನನ್ನ ಬಗ್ಗೆ ನೀವು ಒಂದು ಅಭಿಪ್ರಾಯನ ಕಲ್ಪಿಸ್ಕೊಂಡಿದ್ದೀರ. ನಾನು ಏನು ಹೇಳಿದ್ರು ನೀವು ನಂಬಲ್ಲ. ಅದಕ್ಕೆ ನಾನೇ ಸುಮ್ಮನಾದೆ. ಒಳ್ಳೆ ಸೀರೆ ಉಟ್ಟಿದ್ದೀನಿ ಅಂತ ನಿನ್ನ ಕೊಬ್ಬೇನೂ ಕಡಿಮೆ ಆಗಿಲ್ವೇ? ಸೀರೆ ಉಟ್ಟಿದ ತಕ್ಷಣ ತಿಪ್ಪೆ ಗಂಧದ ಕೋಡಾಗೋದಕ್ಕೆ ಸಾಧ್ಯನೇ ಇಲ್ಲ. ನಿಮ್ಮ ಮಾತು ನಿಜ ಅತ್ತೆ. ಹಾಕು ಬಟ್ಟೆಯಿಂದ ಯಾರು ತಿಪ್ಪೆ ಕೊಂಡಿ ಯಾರು ಗಂಧದ ಕೋಡು ಅನ್ನೋದು ಅಳಿಯೋದಕ್ಕೆ ಕಷ್ಟ. ಏಯ್, ಕಣ್ಮುಂದೆ ಗಂಡನ ಮದುವೆ ನಡೀತಾ ಇದ್ರು ನೋಡ್ಕೊಂಡು ಇಲ್ಲೇ ಇದೆಯಲ್ಲ, ನಿನಗೇನು ಅನ್ಸಲ್ವಾ? ಥೂ, ಅದೆಂಥ ಬಂಡ ಜನ್ಮನೇ ನಿಂದು. ಅತ್ತೆ, ನೀರು ಕುಡೀರಿ. ಸುಮ್ಮನೆ ಹೀಗೆಲ್ಲ ಕಿರ್ಚಾಡೋದ್ರಿಂದ ಆರೋಗ್ಯ ತೊಂದರೆ ಆಗುತ್ತೆ. ಏನ್ ಜನ್ಮನ ಇವಳ್ದು. ಎಷ್ಟು ಬೈದ್ರು ಏನೇ ಹೇಳಿದ್ರು ಈ ಮನೆಯಿಂದ ಆಚೆ ಹೋಗೋದೇ ಇಲ್ಲ ಅಂತಾಳೆ. ಚೋಳಿಂದ ನನ್ನ ಮಗಳು ಮದುವೆಗೆ ಯಾವ ತೊಂದರೆ ಆಗದೆ ಇದ್ರು ಸಾಕು. ಕೈ ಕೊಡಿ. ಏನೋ ತುಂಬಾ ಕೆಲಸ ಇದೆ ಅಂತ ಹೇಳಿದ್ರಿ. ನೀವು ಆಸೆ ಪಟ್ಟಿದ್ದೀರಾ ಅಂದರೆ ಇದೇ ನನ್ನ ಫಸ್ಟ್ ಪ್ರಿಫರೆನ್ಸ್, ಮಿಕ್ಕಿದೆಲ್ಲ ಆಮೇಲೆ. ಗೊಂಬೆ ಗೊಂಬೆ ದಂತದ ಗೊಂಬೆ, ಹೆಜ್ಜೆ ಇಟ್ಟರೆ ನವಿಲಂತೆ, ತುಟಿ ತೆರೆದರೆ ಗಿಣಿಯಂತೆ. ಆ ನಡೆ ಚಂದ, ಆ ನುಡಿ ಚಂದ, ಆ ನಗು ಚಂದ, ಆ ಗುಣ ಚಂದ. ಯಾರೇ